ಆತ್ಮೀಯರೇ, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಇತಿಹಾಸದ ಬಗ್ಗೆ ತಿಳಿಯೋಣ. ಈ ಪಟ್ಟಣವು ಚರ್ಮದ ಚಪ್ಪಲಿಗಳಿಗೆ ಹೆಸರುವಾಸಿಯಾಗಿದೆ. ಈ ಪಟ್ಟಣವನ್ನು 1853ರಲ್ಲಿ ಪುರಸಭೆ ಆಗಿ ಪರಿವರ್ತನೆಯಾಯಿತು. ನಂತರ ಈ ನಗರವು ಪ್ರಸಿದ್ಧಿಯಾದದ್ದು ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಐತಿಹಾಸಿಕವಾಗಿ ಅಥಣಿಯು ಮರಾಠ ಮತ್ತು ಮೊಘಲ್ ಸಾಮ್ರಾಜ್ಯದ ಸೈನ್ಯಗಳು ಹೋರಾಟ ಮಾಡಿದ ಸ್ಥಳವಾಗಿದೆ. ಈ ಪ್ರದೇಶದಲ್ಲಿ ಒರಟಾದ ಹತ್ತಿ ಬಟ್ಟೆಗಳು, ಕಂಬಳಿಗಳು, ಉಪ್ಪಿನಕಾಯಿಯನ್ನು ತಯಾರಿಸುತ್ತಿದ್ದರು. ಈ ನಗರದಲ್ಲಿ ಹತ್ತಿ ಸ್ವಚ್ಛಗೊಳಿಸುವ ಕಾರ್ಖಾನೆಗಳು ಇದ್ದವು. ಈ ಪ್ರದೇಶದಲ್ಲಿ ಚಾಲುಕ್ಯರು, ರಟ್ಟರು, ಮರಾಠರು ನಿರ್ಮಿಸಿದ ದೇವಸ್ಥಾನ, ಕೋಟೆಗಳಿವೆ. ಇಲ್ಲಿ ಸಂತ್ ರಾಮದಾಸರು ಹಾಗೂ ಬಾಲಗಂಗಾಧರ ತಿಲಕರು ಬಂದಿದ್ದರು. 1639ರಲ್ಲಿ ಫ್ರೆಂಚ್ ಪ್ರವಾಸಿ ಅಥಣಿ ನಗರದ ಬಗ್ಗೆ ಉಲ್ಲೇಖ ಮಾಡಿದ್ದಾನೆ. 1670ರ ಆಸುಪಾಸು ವಿದೇಶಿ ಇತಿಹಾಸಕಾರರು ಇದು ಪ್ರಸಿದ್ಧ ವ್ಯಾಪಾರ ಕೇಂದ್ರವಾಗಿತ್ತೆಂದು ಹೇಳುತ್ತಾರೆ. 1792ರಲ್ಲಿ ಕ್ಯಾಪ್ಟನ್ ಮೋರ್ ಇದನ್ನು ಅಥಣಿ ಎಂದು ಕರೆದನು. ಈ ನಗರವು ಮುಂಬೈ, ಸೂರತ್ಗಳಿಂದ ಸರಕುಗಳನ್ನು ಆಮದು ಮಾಡಿಕೊಳ್ಳುತ್ತಿತ್ತು. 1839ರಲ್ಲಿ ಈ ನಗರವು ಬ್ರಿಟಿಷರ ವಶವಾಯಿತು. ನಂತರ ಬ್ರಿಟಿಷರು 1853ರಲ್ಲಿ ನ್ಯಾಯಾಲಯ, ಔಷಧಾಲಯ, ಶಾಲೆಗಳನ್ನು ಪ್ರಾರಂಭಿಸಲು ಶುರು ಮಾಡಿದರು. 1918ರಲ್ಲಿ ತಿಲಕರು, 1935ರಲ್ಲಿ ಗಾಂಧೀಜಿಯವರು ಇಲ್ಲಿ ಭೇಟಿ ನೀಡಿದ್ದರು. ನಂತರ 1956ರಲ್ಲಿ ಅಥಣಿ ಕರ್ನಾಟಕ ರಾಜ್ಯದೊಂದಿಗೆ ಏಕೀಕರಣಗೊಂಡಿತು. ನಂತರ ಈ ಪಟ್ಟಣವು ಅಭಿವೃದ್ಧಿ ಹೊಂದಿ ರಾಜ್ಯ, ದೇಶವೇ ತಿರುಗಿ ನೋಡುವಂತೆ ಅಭಿವೃದ್ಧಿಯನ್ನು ಕಂಡಿದೆ. ಧನ್ಯವಾದಗಳು.